ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಟುಬಿಟ್ಟಿತ್ತು. ಡ್ಯಾಮ್ಗಳನ್ನು ಭದ್ರವಾಗಿಡಬೇಕು. ಗೇಟ್ಗಳೆಲ್ಲ ಹೋಗ್ತಾ ಇದೆ. 60 ವರ್ಷ 70 ವರ್ಷ ಆಗಿದೆ. ಎಂ.ಬಿ. ಪಾಟೀಲರು ನೀರಾವರಿ ಸಚಿವರಾಗಿದ್ದರು. ಎಚ್.ಕೆ. ಪಾಟೀಲರು ನೀರಾವರಿ ಸಚಿವರಾಗಿದ್ದರು. ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನು ತಂದಿದ್ದಾರೆ. ಅದೆಲ್ಲ ಮುಗಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಕೇಂದ್ರದ ಮಂತ್ರಿ ಬಂದಿದ್ದು 750 ಜನ ವಿದೇಶದಿಂದ ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ರು. ಆ ಸಮ್ಮೇಳನವನ್ನ ನಿನ್ನೆ ಇವತ್ತು ನಡೀತಾ ಇದೆ. ಅದನ್ನ ಮುಖ್ಯಮಂತ್ರಿ ಪ್ರಾರಂಭ ಮಾಡಿ ನಾನು ನಿನ್ನೆ ರಾತ್ರಿ 11 ಗಂಟೆವರೆಗೂ ಇದ್ದು ಬೆಳಗ್ಗೆ ಕೂಡ ಪಾಲ್ಗೊಂಡು ಈ ಸಭೆಗೆ ಬಂದಿದ್ದೇನೆ. ನಮ್ಮ 7 ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ. ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ 75,000 ಕೋಟಿ ರೂಪಾಯಿಯನ್ನ 35-40 ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ಯೋಜನೆಗೆ ಇವತ್ತು ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ನಮ್ಮ ಲಾಯರ್ಗಳು ನಮ್ಮ ಕಾಲದಲ್ಲಿ ನಮ್ಮ ಮಾರ್ಗದರ್ಶನದಂತೆ ಹೋರಾಟವನ್ನು ಮಾಡಿ ಆ ಮೇಕೆದಾಟಿಗೆ ತಮಿಳುನಾಡಿಗೆ ಹಾಕಿದಂಥ ಕೇಸನ್ನು ವಜಾ ಮಾಡಿಸಿ ಕೇಂದ್ರ ಸರ್ಕಾರ ವಾಟರ್ ಕಮಿಷನ್ ತೀರ್ಮಾನವನ್ನು ಮಾಡಬಹುದು ಅನ್ನೋದನ್ನ ಹಕ್ಕನ್ನ ಇವತ್ತು ಕೊಟ್ಟಿದೆ. DPR ತಯಾರು ಮಾಡ್ತಾ ಇದ್ದೇವೆ. ಮರು DPR ತಯಾರು ಮಾಡ್ತಾ ಇದ್ದೇವೆ. ಇವತ್ತು ಮಾದಾಯಿ ವಿಚಾರದಲ್ಲಿ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಏನ್ ತೊಂದರೆ ಇದೆ? ಇವತ್ತು ನಮ್ಮ ಎತ್ತಿನೊಳೆ ಯೋಜನೆಗೆ ಮಧ್ಯದಲ್ಲಿ ಫಾರೆಸ್ಟ್ ಅದನ್ನು ಕೂಡ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಸುಮಾರು 15,000 ಕೋಟಿ ಈಗಾಗಲೇ ಬಂಡವಾಳ ಹಾಕಿದ್ದೇವೆ. ಅದು ಕೂಡ ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ನಿಂತಿದೆ. ಇನ್ನು 3 ತಿಂಗಳಲ್ಲಿ ನೀವು ಅನುಮತಿ ಕೊಡಿ ಸಾಕು. ಚಿಕ್ಕಬಳ್ಳಾಪುರಗೆ ಮತ್ತು ಕೋಲಾರ್ಗೆ ನೀರು ಹರಿಸುವಂತ ಕೆಲಸ ಈ DK ಶಿವಕುಮಾರ್ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೃಷ್ಣ, ಕಾವೇರಿ, ಮಾದಾಯಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.